ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಪೈರರ್ ಟೇಲ್ಸ್. ವಿಂಗ್ಸ್ ಆಫ್ ಫೈರ್ ನನಗೆ ಒಂದು ತುಂಬಾನೇ ಇಷ್ಟವಾಗಿರುವ ಒಂದು ಪುಸ್ತಕ. ಇದನ್ನು ಬರೆದವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವತ್ತು ನಾವು ನೋಡಕ್ ಹೊರಟಿರೋದು ಈ ಪುಸ್ತಕದಿಂದ ಬರೋ ಒಂದು ಕಥೆನ. ಮತ್ತೆ ಇನ್ನೇನು ತಡ, ಲೆಟ್ಸ್ ಗೋ ಇಂಟು ದ ಸ್ಟೋರಿ. ಹೀಗೆ ಒಂದಿನ ದಟ್ಟವಾಗಿರೋ ಹಸಿರು ಕಾಡಿನ ಮಧ್ಯ ಎಲ್ಲ ಪಕ್ಷಿಗಳು, ಹಕ್ಕಿಗಳು ತನ್ನದೇ ಆದ ಕೆಲಸವನ್ನು ತೊಡಗಿಸಿಕೊಂಡು ಹಾರಾಡಕ್ಕೆ ಸ್ಟಾರ್ಟ್ ಮಾಡ್ತವೆ. ಏನಿದು ಕೆಲಸ ಅಂತ ಅಂತಿದ್ದಾನೆ ಅಂತ ಅನ್ನಿಸ್ಬೋದು. ಕೆಲಸ ಅಂತಂದ್ರೆ ನಿಮಗೆ ಗೊತ್ತು, ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾರಾಡ್ತಾ ತನ್ನ ಆಹಾರವನ್ನು ಹುಡ್ಕೊಂಡು ಪಕ್ಷಿಗಳು ಹೊರಡೋದು. ಈಗ ತಾನೇ ಹೊರಟಂಥ ಪಕ್ಷಿಗಳಿಗೆ ಈಗಾಗಲೇ ಆಕಾಶದಲ್ಲಿ ಮೋಡಗಳು ತಡೆ ತರಲು ಸ್ಟಾರ್ಟ್ ಆಯಿತು. ಗುಡುಗಿನ ಸದ್ದು ಮರಗಳ ಮೂಲಕ ಪ್ರತಿಧ್ವನಿಸುತ್ತಿತ್ತು. ಒಂದು ಜೋರಾದ ಮಳೆನೇ ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ ಎಲ್ಲ ಪಕ್ಷಿಗಳಿಗೂ ಗೊತ್ತಾಯಿತು. ಮತ್ತೆ ಜೋರಾದ ಮಳೆನೂ ಬರಕ್ಕೆ ಸ್ಟಾರ್ಟ್ ಆಯಿತು. ರಭಸದಿಂದ ಮಳೆ ಹನಿಗಳು ಬಿದ್ದ ತಕ್ಷಣವೇ ಎಲ್ಲ ಹಕ್ಕಿಗಳು ಮತ್ತು ಪಕ್ಷಿಗಳು ದೊಡ್ಡ ಎಲೆಗಳ ಕೆಳಗೆ, ಮರದ ಕೆಳಗೆ ಅವಿತುಕೊಳ್ಳಲು ಸ್ಟಾರ್ಟ್ ಆಯಿತು. ಮಳೆ ಮಾತ್ರ ನಿಲ್ಲಂಗೆ ಕಾಣಿಸ್ತಾ ಇರಲಿಲ್ಲ. ಮಳೆ ಜೋರಾಗಿ ಸುರಿಯುತ್ತಲೇ ಇತ್ತು. ಈ ಮಳೆಯಲ್ಲಿ ತೇವದಿಂದ ನೆನೆದ ಹಲವು ಪಕ್ಷಿಗಳು, ಇಂಥ ಮಳೆ ಏನಕ್ಕಪ್ಪ ಬರುತ್ತೆ, ನಮ್ಮ ದಿನನ ಹಾಳು ಮಾಡೋಕ್ಕೆ ಬರುತ್ತೆ ಇಂಥ ಮಳೆಗಳು ಅಂತ ಬೈಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಮತ್ತು ಇನ್ನೂ ಹಲವು ಹಕ್ಕಿಗಳು ತನ್ನಲ್ಲೇ ತಾನು ಕೊರಗ್ತಾ ಆಹಾರ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಮುಂದೆ ಅಂತ ಚಿಂತನೆಯಲ್ಲೇ ಮುಳುಗೋಗಿರುತ್ತೆ. ಆದರೆ ಎಲ್ಲ ಪಕ್ಷಿಗಳಿಗೂ ಸಡನ್ನಾಗಿ ಒಂದು ದೊಡ್ಡ ಶಬ್ದ ಕೇಳಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನು ಅಂತಂದರೆ ಒಂದು ಗರುಡ ಪಕ್ಷಿಯ ರೆಕ್ಕೆಯ ಶಬ್ದ. ಎಲ್ಲ ಹಕ್ಕಿಗಳು, ಪಕ್ಷಿಗಳು ಏನಪ್ಪ ಇದು ಅಂತ ನೋಡೋ ಅಷ್ಟರಲ್ಲಿ ಆ ಗರುಡ ಪಕ್ಷಿಯ ರೆಕ್ಕೆ ಬೀಸುವ ಶಬ್ದ ಇಡೀ ಕಾಡನ್ನೇ ಪ್ರತಿಧ್ವನಿಸುತ್ತಾ ಇರುತ್ತೆ. ಇದನ್ನು ನೋಡಿದ ಹಲವು ಪಕ್ಷಿಗಳು ಈ ಗರುಡ ಏನು ಮಾಡಕ್ಕೆ ಹೊರಟಿದ್ದಾನೆ ಅನ್ನೋ ಕುತೂಹಲದಲ್ಲೇ ಗರುಡನನ್ನೇ ನೋಡ್ತಾ ಇರ್ತವೆ. ಮತ್ತು ಬೇರೆ ಪಕ್ಷಿಗಳೆಲ್ಲ ಈ ಗರುಡ ಈ ಮಳೆ ಮೋಡ ಸಿಡಿಲಿನ ಮಧ್ಯ ಯಾಕೆ ಈ ಥರ ರಭಸವಾಗಿ ಈ ಥರ ಹೋಗ್ತಿದ್ದಾನೆ ಅಂತ ನನ್ನ ಹಿಂದೆ ಕರೆಯೋಕ್ಕೂ ಸ್ಟಾರ್ಟ್ ಮಾಡ್ತವೆ. ಆದರೆ ಇದ್ಯಾವುದನ್ನು ಕಿವಿಗೆ ಹಾಕ್ಕೊಳ್ದಿರೋ ನಮ್ಮ ಗರುಡ ತನ್ನ ರೆಕ್ಕೆಯನ್ನು ಇನ್ನೂ ರಭಸವಾಗಿ ಬಡಿದು ಮೋಡಗಳನ್ನ ಸೀಳಿಕೊಂಡು ಸೂರ್ಯನ ಕಿರಣಗಳನ್ನು ಸ್ಪರ್ಶಿಸುತ್ತಾ ಮೋಡದಿಂದ ಇನ್ನೂ ಎತ್ತರಕ್ಕಾರಿ ಮಳೆಯಿಂದ ಎದುರಿ ಕುಂತ ಪಕ್ಷಿಗಳಿಗೆ ಒಂದು ಮಾದರಿಯಾಗಿ ತನ್ನ ಬೇಟೆಯನ್ನು ಹುಡುಕಲು ಪ್ರಾರಂಭಿಸುತ್ತೆ. ಈ ಕಥೆಯಲ್ಲಿ ಕಾಡು ಅನ್ನೋದು ನಮ್ಮ ಜೀವನ. ಕಾಡಿನಲ್ಲಿ ಬರುವ ಮಳೆ ನಮಗೆ ಬರುವ ಸಮಸ್ಯೆಗಳು. ಹೀಗೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಇತರೆ ಪಕ್ಷಿಗಳು ಏನೇನು ಮಾಡಿತ್ತೋ ಅದನ್ನೇ ನಾವು ನಮ್ಮ ಜೀವನದಲ್ಲಿ ಮಾಡ್ತೀವಿ. ಅಂದರೆ ನಾವು ನಮ್ಮ ಸಮಸ್ಯೆಗಳಿಗೆ ಎದುರ್ಕೊಂಡು ಒಂದು ಸೇಫ್ ಆಗಿರೋ ಜಾಗನ ಹುಡುಕ್ತೀವಿ. ಹೇಗೆ ಈ ಹಕ್ಕಿಗಳು ಹುಡುಕ್ತಾ ಇತ್ತು ಆ ಥರ. ಬಟ್ ಈ ಗರುಡ ನಮ್ಗೇನು ಕಲಿಸುತ್ತೆ ಪಾಠ ಅಂತಂದರೆ, ತನ್ನ ದಾರಿಗೆ ದೊಡ್ಡ ಮಳೆಯೇ ಬರಲಿ ಇಲ್ಲ ಸಿಡಿಲೇ ಬರಲಿ, ಆ ಸಮಸ್ಯೆಗೆ ತಾನು ಎದರದೆ ಧೈರ್ಯದಿಂದ ಅದನ್ನು ಎದುರಿಸಿ ಮತ್ತು ಅದಕ್ಕಿಂತ ಬಲವಾಗಿ ತನ್ನ ರೆಕ್ಕೆಯನ್ನು ಬೀಸುತ್ತಾ ತನಗೇನು ಅಡ್ಡವಾಗಿ ಬಂದಿತ್ತೋ ಆ ಸಮಸ್ಯೆಯನ್ನೇ ದಾಟಿ ಸೂರ್ಯನ ಕಿರಣಗಳ ಸ್ಪರ್ಶವನ್ನು ಅನುಭವಿಸುತ್ತಾ ತನ್ನ ಗುರಿಯ ಕಡೆ ಹೊರಡಲಾರಂಭಿಸುತ್ತೆ. ಇದನ್ನೇ ಇಂಗ್ಲೀಷಲ್ಲಿ ಒಂದು ಸುಂದರವಾಗಿರೋ ಪ್ರಭಾವ ಇದೆ. ಏನಂತಂದರೆ, ದ ಪ್ರಾಬ್ಲಮ್ ಈಸ್ ನಾಟ್ ಎ ಪ್ರಾಬ್ಲಮ್, ದ ಪ್ರಾಬ್ಲಮ್ ಈಸ್ ಯುವರ್ ಆ್ಯಟಿಟ್ಯೂಡ್ ಅಬೌಟ್ ದಟ್ ಪ್ರಾಬ್ಲಮ್ ಅಂತ. ಅಂದರೆ ಸಮಸ್ಯೆಗಳು ಹೇಗೆ ಇರಲಿ, ಪರಿಸ್ಥಿತಿ ಹೇಗೆ ಬರಲಿ, ಆದರೆ ಆ ಪರಿಸ್ಥಿತಿಲಿ ನಮ್ಮ ಮನಸ್ಥಿತಿ ಅನ್ನೋದು ಎಷ್ಟು ನಿಯಂತ್ರಣದಲ್ಲಿರುತ್ತೋ ಅಷ್ಟು ನಾವು ಯಾವುದೇ ಸಮಸ್ಯೆಗಳನ್ನು ಬೇಗ ಸರಿ ಮಾಡ್ಕೋಬೋದು. ಎಷ್ಟು ಸರಳವಾಗಿತ್ತಲ್ವ? ಅಂದರೆ ಮನಸ್ಥಿತಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಷ್ಟು ಸುಲಭನಾ? ಇದೇ ಪ್ರಶ್ನೆ ಅರ್ಜುನ ಕೃಷ್ಣನ್ ಕೇಳ್ತಾನೆ. ಏನಂತಂದರೆ, ನೀನೇನೋ ಸುಲಭವಾಗಿ ಹೇಳಿದೆ, ಆದರೆ ಈ ಮನಸ್ಸನ್ನು ನಿಯಂತ್ರಣ ಮಾಡೋದು ಅಷ್ಟೇ ಕಷ್ಟ, ಅದನ್ನು ಇಷ್ಟು ಸುಲಭವಾಗಿ ಹೇಳೋದು ತುಂಬಾ ಈಸಿ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾವುದೇ ವಿಷಯ ಆದರೂ ಅಂದರೆ ಪ್ರಾರಂಭದಲ್ಲೆಲ್ಲ ಕಷ್ಟನೇ ಇರುತ್ತೆ, ವಿಷಯ ಮತ್ತೆ ಮಾಡ್ತಾ ಮಾಡ್ತಾ ಅದು ಸರಳ ಆಗುತ್ತೆ. ಇದನ್ನೇ ಶ್ರೀಕೃಷ್ಣ ಅಭ್ಯಾಸ ಮತ್ತು ವೈರಾಗ್ಯ ಅಂತ ಹೇಳ್ತಾನೆ. ಅಭ್ಯಾಸ ವೈರಾಗ್ಯದಿಂದ ಈ ಪ್ರಪಂಚದಲ್ಲಿ ನೀನು ಏನು ಬೇಕಾದ್ರೂ ಗೆಲ್ಬೋದು ಅಂತಲೂ ಹೇಳ್ತಾನೆ. ಅಭ್ಯಾಸ ಅಂದರೆ ಕನ್ಸಿಸ್ಟೆನ್ಸಿ ಇಲ್ಲ ಪ್ರಾಕ್ಟೀಸ್, ವೈರಾಗ್ಯ ಅಂದರೆ ಸ್ಟ್ರಾಂಗ್ ಡಿಟರ್ಮಿನೇಷನ್. ಎರಡೂ ಇತ್ತು ಅಂದರೆ ಮನಸ್ಸಿನ ನಿಯಂತ್ರಣ ತುಂಬಾ ಸುಲಭ. ಜೋ ಮನ್ ಜೀತ ಓ ಜಗತ್ ಜೀತ ಅಂತ ಹೇಳ್ತಾರೆ. ಅಂದರೆ ಮನಸ್ಸನ್ನು ಯಾರು ಗೆಲ್ತಾನೋ ಇಡೀ ಪ್ರಪಂಚನ ಗೆಲ್ತಾನೆ ಅವನು ಅಂತ. ಈ ಕಥೆಯಲ್ಲಿ ನಾವು ನೋಡಿದ ಹಾಗೆ ಸಣ್ಣ ಪುಟ್ಟ ಹಕ್ಕಿಗಳು ತನ್ನದೇ ಆದ ಸಮಸ್ಯೆಗೆ ಹೇಗೆ ಕುಗ್ಗಿ ಎದರಿ ಕೂತ್ಕೊಂಡಿತ್ತಲ್ಲ, ಹಾಗೆ ನಾವು ಕುಗ್ಗದೆ ಗರುಡನ ಹಾಗೆ ನಮಗೆ ಬರುವ ಸಮಸ್ಯೆಗಳನ್ನು ಸೀಳಿಕೊಂಡು ಅದರಿಂದ ಆಚೆ ಹೋಗಿ ನಮ್ಮದೇ ಆದ ಗುರಿ ಕಡೆ ಸಾಗೋಣ. ಥ್ಯಾಂಕ್ ಯು ಸೋ ಮಚ್.